ಸಭೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಜನರಿಂದ ತರಾಟೆಯನ್ನ ತೆಗೆದುಕೊಳ್ಳಲಾಗಿದೆ. ಸಾಲು ಸಾಲು ಅರ್ಜಿಯನ್ನ ತಂದು ಸಚಿವರಿಗೆ ಸಾರ್ವಜನಿಕರು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಜನರಿಂದ ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಳ್ಳಲಾಗಿದೆ. ದೇವನಹಳ್ಳಿ ತಾಲೂಕಿನ ಯಲಿಯೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರ್ಜಿ ಕೊಟ್ಟು ಸಮಸ್ಯೆಗೆ ಪರಿಹಾರವನ್ನ ನೀಡುವುದಕ್ಕೆ ಆಗ್ರಹಿಸಿದ್ದಾರೆ. ಮಹಿಳೆಯರ ಆಕ್ರೋಶವನ್ನ ನೋಡಿ ಸಚಿವರು ದಂಗಾಗಿ ಹೋಗಿದ್ದಾರೆ. ಜನರು ಕೊಡುವಂತ ಅರ್ಜಿಗಳನ್ನ ನೋಡುತ್ತಾ ನಿಂತಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಜನರು ರೊಚ್ಚಿಗೆದ್ದಿದ್ದನ್ನ ನೋಡಿ ನಂತರ ಸಮಾಧಾನ ಪಡಿಸಿದ್ದಾರೆ ಆಹಾರ ಸಚಿವರು. ಅರ್ಜಿಗಳನ್ನ ಕೊಟ್ಟು ಸಮಸ್ಯೆಗೆ ಪರಿಹಾರವನ್ನ ನೀಡಿ ಅಂತ ಹೇಳಿ ಏಕಾಏಕಿ ಸಾಲು ಸಾಲು ಅರ್ಜಿಯನ್ನ ತಂದು ಜನರು ಸರಿಯಾಗಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡೋದು ಅಂತ ಹೇಳಿ ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು. ಸಚಿವರು ನಿಂತಿದ್ದಾರೆ, ಯಾವ ರೀತಿಯಾಗಿ ಸಾರ್ವಜನಿಕರು ಅಲ್ಲಿ ಸಾಲು ಸಾಲು ಅರ್ಜಿಯನ್ನ ತಂದು ಕೊಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯವೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದಕ್ಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅವರಿಗೆ ಏನೇನೆಲ್ಲ ಮನವಿ ಇದೆ ಆ ಎಲ್ಲ ಮನವಿಯನ್ನ ತಮ್ಮ ಅರ್ಜಿಯಲ್ಲಿ ಬರೆದು ಕೂಡ ಸಚಿವರಿಗೆ ನೀಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆ ಒಂದು ವಿಜುವಲ್ಸ್ ಅನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಸೈಟ್ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಸಚಿವರಿಗೆ ಬೇಕಾದವರಿಗೆ ಸೈಟ್ ಅನ್ನ ಕೊಡ್ತಾರೆ. ನಾವು ಮನೆ ಬಾಡಿಗೆಯನ್ನ ಕಟ್ಟಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅಂತ ಹೇಳಿ ಇನ್ನೊಂದು ಕಡೆ ಜನರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಸಮಸ್ಯೆ ಅಂದ್ರೆ ಅದೇ ಚರಂಡಿ ಸಮಸ್ಯೆ ಐತೆ, ರೋಡ್ಗಳಿಲ್ಲ, ಪಾಪ ಕೆಲವ್ರಿಗೆ ಮನೆ ಇಲ್ಲ, ಸೈಟ್ಗಳು ಕೊಡ್ಬೇಕು ಅವ್ರಗ. ಮದುವೆ ಮಾಡಿ ಮಾಡಿ ಪಾಪ ಬಾಡಿಗೆ ಮನೆಗಳಾಗ ಇಕ್ಕವ್ರೆ. ಇದೊಂದ್ ಸಮಸ್ಯೆ ಐತೆ. ಅಲ್ಲಿ ಕೇಳವ್ ಅಂದ್ರೆ ಕೇಳಕ್ ನಮ್ಮನ್ ಬಿಡಿಲ್ಲ. ಯಾರ ಅವ್ರಿಗೆ ಪರಿಚಯ ಇರೋರು ಹೋಗಿ ಮಾತಾಡ್ತಾರೆ. ನಾವ್ ಯಾರನ್ನ ಸರ್ ಕೇಳವ? ಈಗ ಸಚಿವರು ಕೂಡ ಭೇಟಿ ನೀಡಿದ್ರು, ಸಚಿವ ಮನವಿ ಪತ್ರ ಕೊಟ್ಟಿದ್ದಾರೆ. ಎಲ್ಲಿ ಸರ್ ನಮ್ ಜೊತೆ ಮಾತಾಡಕ್ಕೆ ಬಿಡಿಲ್ಲ, ಅವ್ರವ್ರೇ ಮಾತಾಡ್ಕೊಂಡ್ರು. ನಾವ್ ಯಾರನ್ನ ಕೇಳವ? ಹೋಗಿ ನಮ್ಗ ಮನವಿ ಕೊಟ್ಟಿದ್ದೀರಿ, ಎಲ್ಲ ಮಂಡಲರು ಏನು ಮಾಡ್ಕೊಟ್ಟಿಲ್ಲ. ನಮ್ಗ ಚರಂಡಿ ಇಲ್ಲ, ರೋಡ್ ಇಲ್ಲ, ಮಳೆ ಬಂದ್ರೆ ಮನೆಗ್ ಮನೆ ಜಾಗಗಳು ಕಡಿ ಇರೋದು ಸಂಸಾರ ಮಾಡ್ತಾ ಇದ್ದೀರಿ. ಅದ್ರಾಗ ಮಿಸಿನ್ ಮನೆಗಳಿದ್ದಂಗೆ ನಮ್ ಮನೆಗೆ. ನಮ್ಗೆ ಇವಾಗ ಸೈಟು ಕಟ್ಟಿಲ್ಲ. ಇದೇ ಊರೇ ಎಲ್ಲೂರೇ. ಇಲ್ಲಿರು ಏನೇನ್ ಸಮಸ್ಯೆಗಳು ಸಾಕಷ್ಟು ಪಂಚಾಯತಿಗೆಲ್ಲ ಮನವಿ ಪತ್ರ ಕೊಟ್ಟಿದ್ದೀರಾ? ಅವ್ರು ಯಾವ ತರ ಸ್ಪಂದಿಸ್ತಿದ್ದಾರೆ? ಮನವಿ ಕೊಟ್ಟಿದ್ದೀರಿ, ಬಾಡಿಗೆ ಕಟ್ಟೋದಾಗಿದೆ, ಮನೆಗಳಿಲ್ಲ. ಮಾತಾಡ್ತೀವಿ.